ಏನಿದು ವಿಟಮಿನ್ ಎ? ಇದು ನಮ್ಮ ದೇಹದ ಯಾವ ಪ್ರಮುಖ ಕೆಲಸ ಮಾಡಲು ಸಹಾಯ ಮಾಡುತ್ತದೆ? ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಮತ್ತು ಇದು ಕಡಿಮೆ ಆದ್ರೆ ಅಥವಾ ಹೆಚ್ಚಾದ್ರೆ ಹೇಗೆ ನಮ್ಮ ದೇಹದ ಕಾರ್ಯಗಳ ಮೇಲೆ ಪ್ರಭಾವ ಬೀರುತ್ತದೆ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ರೆಟಿನಾಲ್ ಅಂತ ಕರೆಯಲ್ಪಡುವ ವಿಟಮಿನ್ ಎ ಇದೊಂದು ಫ್ಯಾಟ್ ಸೊಲ್ಯುಬಲ್ ಅಂದ್ರೆ ಕೊಬ್ಬಿನಲ್ಲಿ ಕರಗೋ ವಿಟಮಿನ್ ಆಗಿರೋದ್ರಿಂದ ನಮ್ಮ ದೇಹದ ಅಂಗಾಂಶಗಳಲ್ಲಿ ಶೇಖರಣೆ ಆಗಿರುತ್ತದೆ, ವಿಶೇಷವಾಗಿ ನಮ್ಮ ಲಿವರ್ನಲ್ಲಿ. ಮತ್ತು ನಮ್ಮ ದೇಹಕ್ಕೆ ಇದರ ಅಗತ್ಯ ಇದ್ದಾಗ ಇದು ರಕ್ತದ ಹರಿವಿಗೆ ಬರುತ್ತದೆ. ನಮ್ಮ ಆಹಾರದಲ್ಲಿ ವಿಟಮಿನ್ ಎ ಎರಡು ರೀತಿಯಲ್ಲಿ ಸಿಗುತ್ತದೆ. ಒಂದು ಪ್ರೀಫಾರ್ಮ್ಡ್ ವಿಟಮಿನ್ ಎ ಮತ್ತು ಎರಡನೇದು ಪ್ರೋ ವಿಟಮಿನ್ ಎ ಕೆರಟೋನಾಯ್ಡ್ಸ್. ಪ್ರೀಫಾರ್ಮ್ಡ್ ವಿಟಮಿನ್ ಎ ಇದರಲ್ಲಿ ರೆಟಿನಾಲ್ಸ್, ರೆಟಿನಾಯಿಕ್ ಆಸಿಡ್, ರೆಟಿನಲ್ ಇರುತ್ತವೆ. ಇವು ವಿಟಮಿನ್ ಎದ ಸಕ್ರಿಯ ರೂಪ, ಅಂದ್ರೆ ನಮ್ಮ ದೇಹ ಇವುಗಳನ್ನು ಇದೇ ರೂಪದಲ್ಲಿ ಬಳಸಿಕೊಳ್ಳುತ್ತದೆ. ಇವು ಡೈರಿ ಉತ್ಪನ್ನಗಳಲ್ಲಿ ಕಂಡುಬರುತ್ತವೆ, ಅಂದ್ರೆ ಹಾಲಾಗಿರ್ಬೋದು, ಬೆಣ್ಣೆ, ಗಿಣ್ಣ ಇಂಥದ್ರಲ್ಲೆಲ್ಲ ಈ ಪ್ರೀಫಾರ್ಮ್ಡ್ ವಿಟಮಿನ್ ಎ ಕಂಡುಬರುತ್ತೆ. ಇನ್ನು ಪ್ರೋ ವಿಟಮಿನ್ ಎ ಕೆರಟೋನಾಯ್ಡ್ಗಳು, ಇವು ವಿಟಮಿನ್ ಎ ಸಕ್ರಿಯ ರೂಪ ಇರುವುದಿಲ್ಲ. ನಮ್ಮ ದೇಹ ಇವುಗಳನ್ನು ಇದೇ ರೂಪದಲ್ಲಿ ಬಳಸಿಕೊಳ್ಳೋದಿಲ್ಲ. ಅಗತ್ಯ ಬಿದ್ದಾಗ ನಮ್ಮ ದೇಹ ಇವುಗಳನ್ನು ಬಳಸಿಕೊಳ್ಳಲು ಯೋಗ್ಯ ರೂಪದಲ್ಲಿ ಪರಿವರ್ತಿಸಿ ಬಳಸಿಕೊಳ್ಳುತ್ತೆ. ಸಾಮಾನ್ಯವಾಗಿ ಕಂಡುಬರತಕ್ಕಂಥ ಪ್ರೋ ವಿಟಮಿನ್ ಎ ಕೆರಟೋನಾಯ್ಡ್ಗಳು ಯಾವುವಂತಂದ್ರೆ ಬೀಟಾ ಕೆರೋಟಿನ್, ಅಲ್ಫಾ ಕೆರೋಟಿನ್ ಮುಂತಾದವುಗಳು. ಇವೇನಂತಂದ್ರೆ ಹಣ್ಣು ಮತ್ತು ತರಕಾರಿಗಳಲ್ಲಿ ಇರುತ್ತವೆ. ಈ ವಿಟಮಿನ್ ಎ ನಮ್ಮ ದೇಹದಲ್ಲಿ ಏನೇನ್ ಕೆಲಸ ಮಾಡುತ್ತದೆ ಅಂದ್ರೆ, ಲಾಭ ಒಂದು, ಕಣ್ಣಿನ ದೃಷ್ಟಿಗೆ ಒಳ್ಳೆಯದು. ನಮಗೆ ವಯಸ್ಸಾಗುತ್ತಾ ಹೋದಂತೆ ನಮ್ಮ ಕಣ್ಣಿನ ಶಕ್ತಿ ಕೂಡ ಕಡಿಮೆ ಆಗುತ್ತಾ ಹೋಗುತ್ತದೆ. ಆದರೆ ನಮ್ಮ ಆಹಾರದಲ್ಲಿ ವಿಟಮಿನ್ ಎ ಸರಿಯಾದ ಪ್ರಮಾಣದಲ್ಲಿ ಸೇವಿಸುತ್ತಾ ಬಂದ್ರೆ ಕಣ್ಣಿನ ಆರೋಗ್ಯ ಚೆನ್ನಾಗಿಟ್ಕೊಳ್ಬಹುದು. ಒಂದು ವೇಳೆ ದೇಹದಲ್ಲಿ ವಿಟಮಿನ್ ಎ ಕೊರತೆ ಆದ್ರೆ ನೈಟ್ ಬ್ಲೈಂಡ್ನೆಸ್, ಇರುಳು ಕುರುಡುತನ ಅಥವಾ ರಾತ್ರಿ ಕುರುಡುತನ ಉಂಟಾಗಬಹುದು. ಯಾಕೆಂದ್ರೆ ವಿಟಮಿನ್ ಎ ಏನಿದೆಯಲ್ಲ, ಇದು ಪಿಗ್ಮೆಂಟ್ ರೋಡಾಪ್ಸಿನ್ ನ ಪ್ರಮುಖ ಘಟಕ ಮತ್ತು ಈ ರೋಡಾಪ್ಸಿನ್ ಒಂದು ವಿಧದ ಪ್ರೋಟೀನ್. ಇದು ನಮ್ಮ ದೃಷ್ಟಿಗೆ ತುಂಬಾನೇ ಮುಖ್ಯ, ವಿಶೇಷವಾಗಿ ಕಡಿಮೆ ಬೆಳಕಿನಲ್ಲಿ, ರಾತ್ರಿ ಬೆಳಕಿನಲ್ಲಿ. ಆದ್ದರಿಂದ ಇರುಳು ಕುರುಡುತನ ದೂರ ಮಾಡಲು ಮತ್ತು ನಮ್ಮ ಕಣ್ಣುಗಳ ಆರೋಗ್ಯಕ್ಕಾಗಿ ವಿಟಮಿನ್ ಎ ಸರಿಯಾದ ಪ್ರಮಾಣದಲ್ಲಿ ಸೇವಿಸಲೇಬೇಕು. ಲಾಭ ಎರಡು, ನಮ್ಮ ಕ್ಲಿಯರ್ ಸ್ಕಿನ್ನ ರಹಸ್ಯ ಕೂಡ ವಿಟಮಿನ್ ಎ ಹತ್ರ ಇದೆ. ವಿಟಮಿನ್ ಎ ಕೊರತೆ ಆದ್ರೆ ನಮ್ಮ ಸ್ವೇದ ಗ್ರಂಥಿಗಳು ಅಂದ್ರೆ ಬೆವರಿನ ಗ್ರಂಥಿಗಳು ಬ್ಲಾಕ್ ಆಗುತ್ತವೆ. ಇದರಿಂದ ಮೊಡವೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಅಷ್ಟೇ ಅಲ್ಲ, ವಿಟಮಿನ್ ಎ ರಿಂಕಲ್ಸ್ ಕೂಡ ಕಡಿಮೆ ಮಾಡುತ್ತದೆ. ಇನ್ನು ವಿಟಮಿನ್ ಎ ಹೆಚ್ಚಾದ್ರೂ ಸಮಸ್ಯೆನೆ, ಸ್ಕಿನ್ ಡ್ರೈ ಆಗಬಹುದು. ಅದಕ್ಕೆ ಕ್ಲಿಯರ್ ಮತ್ತು ಕೋಮಲ ಚರ್ಮಕ್ಕಾಗಿ ಸರಿಯಾದ ಪ್ರಮಾಣದಲ್ಲಿ ವಿಟಮಿನ್ ಎ ಸೇವಿಸುವುದು ತುಂಬಾನೇ ಮುಖ್ಯ. ಲಾಭ ಮೂರು, ಮೂಳೆಯ ಆರೋಗ್ಯವನ್ನು ಸುಧಾರಿಸುತ್ತದೆ. ಕೆಲವು ಅಧ್ಯಯನಗಳು ಸಾಬೀತುಪಡಿಸಿರೋ ವರದಿಯ ಪ್ರಕಾರ ವಿಟಮಿನ್ ಎ ಕೊರತೆ ಆದ್ರೆ ಮೂಳೆ ಮುರಿತ, ಮೂಳೆ ಸಂಬಂಧಿ ಸಮಸ್ಯೆಗಳು ಉಂಟಾಗುತ್ತವೆ ಅಂತ ಹೇಳಲಾಗಿದೆ. ಅದಕ್ಕೆ ಬೆಳೆಯುವ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ವಿಟಮಿನ್ ಎ ತುಂಬಾನೇ ಮುಖ್ಯ. ಇದು ಮೂಳೆಗಳ ಬೆಳವಣಿಗೆಯಲ್ಲಿ ಸಹಾಯ ಮಾಡುತ್ತದೆ. ಲಾಭ ನಾಲ್ಕು, ಸಂತಾನೋತ್ಪತ್ತಿಯ ಆರೋಗ್ಯಕ್ಕಾಗಿ ವಿಟಮಿನ್ ಎ ಸರಿಯಾದ ಪ್ರಮಾಣದಲ್ಲಿ ಸೇವಿಸುವುದು ಅಗತ್ಯ. ಇಲ್ಲಿ ವಿಟಮಿನ್ ಎ ಎಷ್ಟು ಮುಖ್ಯ ಅಂದ್ರೆ ಇದರ ಕೊರತೆಯಿಂದ ಇನ್ಫರ್ಟಿಲಿಟಿ, ಬಂಜೆತನ ಉಂಟಾಗಬಹುದು. ಮತ್ತು ಹೆಚ್ಚಾದ್ರೂ ಸಮಸ್ಯೆನೆ, ಹೆಚ್ಚು ಪ್ರಮಾಣದಲ್ಲಿ ವಿಟಮಿನ್ ಎ ತೆಗೆದುಕೊಂಡ್ರೆ ಭ್ರೂಣಕ್ಕೆ ತೊಂದರೆ ಆಗಬಹುದು ಮತ್ತು ಜನನ ದೋಷಗಳಿಗೆ ಕಾರಣವಾಗಬಹುದು. ಆದ್ದರಿಂದ ಸರಿಯಾದ ಪ್ರಮಾಣದಲ್ಲಿ ವಿಟಮಿನ್ ಎ ಸೇವಿಸುವುದು ಸಂತಾನೋತ್ಪತ್ತಿಯ ಆರೋಗ್ಯಕ್ಕೆ ತುಂಬಾನೇ ಮುಖ್ಯ. ಲಾಭ ಐದು, ಇಮ್ಯೂನ್ ಸಿಸ್ಟಮ್, ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಲು ವಿಟಮಿನ್ ಎ ಸಹಾಯ ಮಾಡುತ್ತದೆ. ನಮ್ಮ ದೇಹದಲ್ಲಿನ ಅಂಗಗಳು ಎಪಿಥೇಲಿಯಂ ಮತ್ತು ಮ್ಯೂಕಸ್ ಹೊದಿಕೆ ಹೊಂದಿರುತ್ತವೆ. ಇವುಗಳ ಬೆಳವಣಿಗೆ, ನಿರ್ವಹಣೆಗೆ ವಿಟಮಿನ್ ಎ ಅಗತ್ಯ. ಈ ಅಂಗಾಂಶಗಳೇ ಎಲ್ಲಕ್ಕಿಂತ ಮೊದಲು ನಮ್ಮ ದೇಹವನ್ನು ರೋಗಾಣುಗಳಿಂದ ರಕ್ಷಿಸುತ್ತವೆ. ಅಂದರೆ ವಿಟಮಿನ್ ಎ ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯ ಕಾರ್ಯ ಸರಿಯಾಗಿ ನಡೆಯುವಂತೆ ಮಾಡುತ್ತದೆ. ಹೀಗೆ ವಿಟಮಿನ್ ಎಗೂ ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಗೂ ಬಲವಾದ ಸಂಬಂಧ ಇದೆ. ಲಾಭ ಆರು, ವಿಟಮಿನ್ ಎ ಯಲ್ಲಿರ್ತಕ್ಕಂಥ ಆಂಟಿ ಆಕ್ಸಿಡೆಂಟ್ ಗುಣಗಳು ಆಕ್ಸಿಡೇಟಿವ್ ಸ್ಟ್ರೆಸ್ನಿಂದ ನಮ್ಮ ಜೀವಕೋಶಗಳಿಗೆ ಹಾನಿಯಾಗುವುದನ್ನು ತಡೆಯುತ್ತವೆ. ಒಂದು ವೇಳೆ ಆಂಟಿ ಆಕ್ಸಿಡೆಂಟ್ಗಳು ಇಲ್ಲದಿದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ನಿಂದ ನಮ್ಮ ಜೀವಕೋಶಗಳು ನಿರಂತರ ಹಾನಿಗೊಳಗಾಗುತ್ತವೆ. ಇದರಿಂದ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆಗಳಂತ ದೀರ್ಘಕಾಲದ ಕಾಯಿಲೆಗಳು ಅಂದ್ರೆ ಕ್ರೋನಿಕ್ ಡಿಸೀಸಸ್ ಉಂಟಾಗಬಹುದು. ಲಾಭ ಏಳು, ವಿಟಮಿನ್ ಎ ಬಾಯಿಯಲ್ಲಿ ಲಾಲಾರಸ ನಿರಂತರ ಸ್ರವಿಸಲು ಸಹಾಯ ಮಾಡುತ್ತದೆ. ಬಾಯಿ ಒಣಗಲು ಬಿಡಲ್ಲ ಮತ್ತು ನೈಸರ್ಗಿಕವಾಗಿ ನಮ್ಮ ಹಲ್ಲುಗಳನ್ನು ಸ್ವಚ್ಛಗೊಳಿಸುತ್ತದೆ. ಅಷ್ಟೇ ಅಲ್ಲ, ವಿಟಮಿನ್ ಎ ಅಯೋಡಿನ್ ಹೀರಿಕೆಯಲ್ಲಿ ಕೂಡ ಸಹಾಯ ಮಾಡುತ್ತದೆ. ಇಷ್ಟೆಲ್ಲ ಆರೋಗ್ಯ ಲಾಭ ಹೊಂದಿರೋದ್ರಿಂದಲೇ ಈ ವಿಟಮಿನ್ ಎ ದಿನಾಲು
ನಾವು ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಅಂತ ನಮಗೆ ಗೊತ್ತಿರಬೇಕು. ವಯಸ್ಕ ಪುರುಷರು 900 ಮೈಕ್ರೋಗ್ರಾಂನಷ್ಟು ಮತ್ತು ವಯಸ್ಕ ಮಹಿಳೆಯರು 700 ಮೈಕ್ರೋಗ್ರಾಂನಷ್ಟು ಸೇವಿಸಬೇಕು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.